ಅವರಿಬ್ರು ಡೇಟಿಂಗ್ ಆಪ್ನಲ್ಲಿ ಪರಿಚಯವಾಗಿದ್ರು. ಚಾಟಿಂಗ್ ಮೂಲಕ ಶುರುವಾದ ಸ್ನೇಹ ಪ್ರೀತಿಗೆ ತಿರುಗಿತ್ತು. ಅದೇ ಪ್ರೀತಿಯನ್ನ ನಂಬಿದ ಯುವತಿ ಸದ್ಯ ಬೀದಿಗೆ ಬಿದ್ದಿದ್ದಾಳೆ. ನ್ಯಾಯ ಬೇಕು ಅಂತ ಪೊಲೀಸರ ಠಾಣೆ ಮೆಟ್ಟಿಲೇರಿದ್ದಾಳೆ. ಆದ್ರೆ ವಿಚಾರಣೆಗೆ ಇಳಿದ ಪೊಲೀಸರಿಗೆ ಗೊತ್ತಾದ ಸಂಗತಿಯೇ ಶಾಕಿಂಗ್. ಈ ಪ್ರೀತಿ ಬರುವಾಗ ಕಾರಣ ಬೇಕಿಲ್ಲ. ಒಮ್ಮೆ ಬಂದು ಹೃದಯದ ಅರಮನೆ ಸೇರಿದ್ರೆ ಮತ್ತೆ ವಾಪಸ್ ಹೋಗಲ್ಲ. ಆನ್ಲೈನ್ ಜಗತ್ತಿನಲ್ಲಿ ಯಾರ ಮೇಲೆ ಯಾವಾಗ ಪ್ರೀತಿ ಆಗತ್ತೆ ಅಂತ ಕೇಳೋದಕ್ಕಾಗಲ್ಲ. ಡೇಟಿಂಗ್ ಆಪ್ನಲ್ಲೇ ಚಾಟಿಂಗ್, ಮೀಟಿಂಗ್, ಕೊನೆಗೆ ಚೀಟಿಂಗ್ ಎಲ್ಲವೂ ಆಗ್ಬಿಡತ್ತೆ. ಬೆಂಗಳೂರಿನಲ್ಲಿ ಇಂಥದ್ದೇ ಡೇಟಿಂಗ್ ಆಪ್ನಲ್ಲಿ ಪ್ರೀತಿಗೆ ಬಿದ್ದವಳು ವಿಲವಿಲ ಒದ್ದಾಡುವಂತಾಗಿದೆ. ಡೇಟಿಂಗ್ ಆಪ್ ಮೂಲಕ ಲವ್, ಬಳಿಕ ರೇಪ್. ನೀನೇ ಜೀವ ಅಂತಿದ್ದವನು ಮಾಡಿದ್ದು ಮಹಾ ಮೋಸ. ಪ್ರೀತಿಯಲ್ಲಿ ಹೀರೋ ಸುಖ ಗೊತ್ತೇ ಇರ್ಲಿಲ್ಲ ಅಂತ ಹೀಗೆ ರೀಲ್ಸ್ ಮಾಡ್ತಿರೋ ಗೀಕೆ ಉತ್ತರಾಖಂಡ್ ಮೂಲದವಳು. ಬೆಂಗಳೂರಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಮಾಡ್ಕೊಂಡು ಬದುಕು ಕಟ್ಕೊಂಡಿದ್ಲು. ಡೇಟಿಂಗ್ ಆಪ್ ಯೂಸ್ ಮಾಡ್ತಿದ್ದಾಗಿ ಸುಂದರಿಗೆ 2024ರ ಮಾರ್ಚ್ನಲ್ಲಿ ಪರಿಚಯ ಆಗಿದ್ದೆ ಈ ಮನ್ಮಥ ನಿಹಾಲ್ ಹುಸೇನ್. ಆಕೆಗೆ ಅದೇನ್ ಮೋಡಿ ಮಾಡಿದ್ನೋ ಗೊತ್ತಿಲ್ಲ. ಪರಿಚಯವಾದ ಕೆಲ ದಿನಗಳಲ್ಲೇ ಪ್ರೀತಿಯ ಬಲೆಯಲ್ಲಿ ಬೀಳಿಸಿಕೊಂಡಿದ್ದ. ನನ್ನದು ಪವಿತ್ರ ಪ್ರೀತಿ ಅಂತಾನೆ ಕಲ್ಲರ್ ಕಾಗೆ ಹಾರಿಸಿದ್ದ. ಬಣ್ಣದ ಮಾತಿಗೆ ಮರುಳಾದ ಬ್ಯೂಟಿ ಈ ಚಪ್ರಿ ನಿಹಾಲ್ಗೆ ಮನಸ್ಸು ಕೊಟ್ಟಿದ್ಲು. ಯಾವಾಗ ಹುಡುಗಿ ಗ್ರೀನ್ ಸಿಗ್ನಲ್ ಕೊಟ್ಲು, ಇಬ್ಬರು ಲವ್ ಯು ಹೇಳದೇ ಇರೋ ದಿನ ಇರಲಿಲ್ಲ, ಸುತ್ತಾಡದೇ ಇರೋ ಜಾಗಾನೂ ಇರಲಿಲ್ಲ. ಜ್ಯೂಸ್ನಲ್ಲಿ ಎಣ್ಣೆ ಮಿಕ್ಸ್ ಮಾಡಿ ಅತ್ಯಾಚಾರ. ಯುವತಿ ಗರ್ಭಿಣಿಯಾಗುತ್ತಿದ್ದಂತೆ ಅಬಾರ್ಷನ್. ದಿನ ಕಳೆದಂತೆ ಪ್ರೀತಿಸಿದವಳ ಮೇಲೆ ನಿಹಾಲ್ ಕಾಮದ ಕಣ್ಣು ಹಾಕಿದ್ದ. ಪಾರ್ಟಿಗೆ ಹೋಗೋಣ ಬಾ ಅಂತ ಪ್ರೇಯಸಿಯನ್ನ ಹೋಟೆಲ್ಗೆ ಕರೆಸಿ ಜ್ಯೂಸ್ನಲ್ಲಿ ಎಣ್ಣೆ ಮಿಕ್ಸ್ ಮಾಡಿ ಅಮಲೇರಿಸಿದ್ದ. ಯಾವಾಗ ಮತ್ತಲ್ಲಿ ಕಣ್ಮುಚ್ಚೋದಕ್ಕೆ ಶುರು ಮಾಡಿದ್ಲು, ರೂಮ್ಗೆ ಕರೆದೊಯ್ದು ಅತ್ಯಾಚಾರ ಮಾಡಿದ್ದಂತೆ. ಬಳಿಕ ಯುವತಿ ಗಲಾಟೆ ಮಾಡ್ತಿದ್ದಂತೆ ನಿನ್ನೆ ಮದುವೆ ಆಗ್ತೀನಿ ಅಂತ ಸಮಾಧಾನ ಮಾಡಿದ್ದು. ಇದನ್ನೇ ನಂಬಿ ಯುವತಿ ಸೈಲೆಂಟ್ ಆಗಿದ್ಲು. ಆದ್ರೆ ಮೇನಲ್ಲಿ ಗರ್ಭಿಣಿ ಆಗ್ತಿದ್ದಂತೆ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಅಬಾರ್ಷನ್ ಮಾಡಿಸಿದ್ದಂತೆ ಈ ಕಿರಾತಕ. ये ड्रिंक वगैरह कुछ ऐसा पार्टी में करा के तो नाइट में जबरदस्ती सेक्स करने लगा, जबरदस्ती. उसके बाद मैं बोला सुबह मैं कंप्लेंट करती हूँ, ये सब चीज के लिए आपने नहीं, आपने सिर्फ बर्थडे के नाम पे बुलाया था. तो इन्होंने कहा क्या कहते हैं मैं शादी करता हूँ तुमसे, मैरिज का प्रॉमिस किया मेरे साथ. ಕೆಲಸ ಮುಗಿದ ಮೇಲೆ ಯುವತಿಗೆ ಕೈ ಕೊಟ್ಟ ಮನ್ಮಥ. ನ್ಯಾಯ ಕೊಡಿಸಿ ಅಂತ ಠಾಣೆ ಮೆಟ್ಟಿಲೇರಿದ ಸುಂದ್ರಿ. ಇನ್ನು ಮದುವೆ ವಿಚಾರ ತೆಗೆದ್ರೆ ಪಿತ್ತ ನೆತ್ತಿಗೇರಿಸಿಕೊಂಡು ಉರಿದುರಿದು ಬೀಳ್ತಿದ್ದಂತೆ ನಿನ್ನ ಮದುವೆ ಆಗೋದೇ ಇಲ್ಲ ಅಂತ ಕೆಟ್ಟ ಪದಗಳಿಂದ ಬೈದು ಬೇಕಾಬಿಟ್ಟಿ ಹಲ್ಲೆ ಮಾಡಿದ್ದಾನೆ. ಬಳಿಕ ಪ್ರೀತಿಸಿದವಳನ್ನೇ ದೂರ ತಳ್ಳಿದ್ದ. ಯಾವಾಗ ನಿಹಾಲ್ ತನ್ನ ಅಸಲಿ ಮುಖ ತೋರಿಸಿದ್ನೋ ಯುವತಿ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಈ ಸಂಬಂಧ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. ಈ ಹುಡುಗಿ ಒಂದ್ 2-3 ಸಾರಿ ಕಾಲ್ ಮಾಡ್ತಾರೆ, ಮತ್ತೆ ಪಿಕ್ ಮಾಡಲ್ಲ. ಅದಾದ್ಮೇಲೆ ಇವ್ರ ಫ್ರೆಂಡ್ ಎಲ್ಲ ಕನ್ವಿನ್ಸ್ ಮಾಡ್ತಾರೆ, ಆಯ್ತು ಸುಮ್ಮನೆ ಸರಿ ಹೋಗುತ್ತೆ ಅಂತ. ಒಂದ್ 15 ದಿನ ಆದ್ಮೇಲೆ ಆ ಹುಡುಗಿಗೆ ಫೋನ್ ಮಾಡ್ತಾನೆ, ನಮ್ಮ ಮನೆಯಲ್ಲೆಲ್ಲ ಒಪ್ಕೊಂಡಿದ್ದಾರೆ, ನಿನ್ನ ಮನೆ ಶಿಫ್ಟ್ ಮಾಡ್ತೀನಿ, ಆಯ್ತು ಮನೆ ಮಾಡು ಅಂತಂತವಾಗ ಬಟ್ಟೆ ವಸ್ತುಗಳು ಎಲ್ಲ ತಗೊಂಡ್ ಹೋಗ್ತಾನೆ. ಈಗ ದೂರು ಕೊಟ್ಟಿದೀವಿ ಸರ್, ಅವರು FIR ಮಾಡ್ತೀನಿ ಅಂತ ಹೇಳ್ತಾರೆ. ಅರೆ ನೆನ್ನೆ ಏನಾಗಿದೆ ಅಂತಂದ್ರೆ ನಾವು ನೆನ್ನೆ ಕಂಪ್ಲೇಂಟ್ ಕೊಟ್ವಿ. ಖಾಕಿ ತನಿಖೆ ವೇಳೆ ಮತ್ತೊಂದು ಸತ್ಯ ಬಹಿರಂಗ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿ ನಿಹಾಲ್ನನ್ನ ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ. ಈ ವೇಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ದೂರು ಕೊಟ್ಟಿರುವ ಯುವತಿ 2023ರಲ್ಲಿ ಇದೇ ರೀತಿ ಮತ್ತೊಬ್ಬ ಯುವಕನ ವಿರುದ್ಧವೂ ದೂರು ನೀಡಿದ್ದಾಳೆ ಅನ್ನೋದು ಗೊತ್ತಾಗಿದೆ. ಆಗಲೂ ಮದುವೆಯಾಗೋದಾಗಿ ನಂಬಿಸಿ ಅತ್ಯಾಚಾರ ಮಾಡಿರೋದಾಗಿ ಇದೇ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ಲಂತೆ. ಇದರಿಂದ ಯುವತಿ ಮೇಲೂ ಅನುಮಾನ ಶುರುವಾಗಿದ್ದು ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸುತ್ತಿದ್ದಾರೆ. ಒಟ್ಟಾರೆ ಡೇಟಿಂಗ್ ಆಪ್ನಲ್ಲಿ ಶುರುವಾದ ಪ್ರೀತಿ ಈಗ ಠಾಣೆ ಮೆಟ್ಟಿಲೇರಿದೆ. ಅದೇನೇ ಇರ್ಲಿ, ಜಾಲತಾಣ ಜಗತ್ತಿನಲ್ಲಿ ಯಾರು ಒಳ್ಳೆಯವರೋ ಯಾರು ಕೆಟ್ಟವರೋ ಒಂದೂ ಗೊತ್ತಾಗಲ್ಲ. ಬಣ್ಣದ ಮಾತುಗಳನ್ನ ಕೇಳಿ ಯಾಮಾರೋ ಯುವತಿಯರು ಇನ್ಮುಂದಾದ್ರೂ ಹುಷಾರಾಗಿ ಇರಬೇಕಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.